ಕೋಟೆ ಶ್ರೀ ಮಾರಿಕಾಂಬಾ ದೇವಿ ಜಾತ್ರೆಗೆ ವಿದ್ಯುಕ್ತ ಚಾಲನೆ ಸಿಕ್ಕಿದೆ. ಪರದೆ ಸರಿದು ಪ್ರಥಮ ಪೂಜೆ ನೆರವೇರುತ್ತಿದ್ದಂತೆ ಭಕ್ತರು ಘೋಷಣೆಗಳನ್ನು ಕೂಗಿ ದೇವಿಗೆ ನಮಸ್ಕರಿಸಿದರು. ಬೆಳಗ್ಗೆಯಿಂದ ಗಾಂಧಿ ಬಜಾರ್ನಲ್ಲಿ ಮಾರಿಕಾಂಬಾ ದೇವಿ ದರ್ಶನ ಆರಂಭವಾಗಿದೆ. ಗಾಂಧಿ ಬಜಾರ್ ತಾಯಿಯ ತವರು ಮನೆ ಎಂಬ ನಂಬಿಕೆ ಇದೆ. ಈ ಹಿನ್ನೆಲೆಯಲ್ಲಿ ಗಾಂಧಿ ಬಜಾರ್ನ ಮಂಟಪ ನಿರ್ಮಿಸಿ ಶ್ರೀ ಮಾರಿಕಾಂಬಾ ದೇವಿಯನ್ನು ಪ್ರತಿಷ್ಠಾಪಿಸಲಾಗಿದೆ. ಪ್ರಥಮ ಪೂಜೆಗೂ ಮುನ್ನ ಪರದೆ ಸರಿಸಲಾಯಿತು. ಈ ಸಂದರ್ಭದಲ್ಲಿ ಭಕ್ತರು ಘೋಷಣೆಗಳನ್ನು ಮೊಳಗಿಸಿದರು. ಬಿಬಿ ರಸ್ತೆಯ ಬ್ರಾಹ್ಮಣ ಸಮಾಜದ ನಾಡಿಗರ ಕುಟುಂಬದವರು ಕೋಟೆ ಶ್ರೀ ಮಾರಿಕಾಂಬಾ ದೇವಿಗೆ ಪ್ರಥಮ ಪೂಜೆಯನ್ನು ಸಲ್ಲಿಸಿದರು. ಮಂಗಳಾರತಿ ಬೆಳಗುತ್ತಿರುವುದನ್ನು ಕಂಡು ಭಕ್ತರು ಪುನೀತರಾದರು. ದೇವಿಗೆ ಪ್ರಾರ್ಥನೆ ಸಲ್ಲಿಸಿದರು. ತಾಯಿಯ ತವರು ಗಾಂಧಿ ಬಜಾರ್ನಲ್ಲಿ ದರ್ಶನ ಪಡೆಯಲು ಭಕ್ತ ಸಾಗರ ಹರಿದು ಬಂದಿದೆ. ಬೆಳಗಿನ ಜಾವದಿಂದಲೇ ಸರತಿಯಲ್ಲಿ ನಿಂತಿರುವ ಜನರು ದೇವಿಯ ದರ್ಶನವನ್ನು ಪಡೆಯುತ್ತಿದ್ದಾರೆ. ಸೂರ್ಯೋದಯಕ್ಕೂ ಮೊದಲೇ ಸರತಿ ಸಾಲು ಕೃಷ್ಣಾ ಕೆಫೆಯವರೆಗೂ ಇತ್ತು. ಭಕ್ತರು ಸರಾಗವಾಗಿ ದರ್ಶನ ಪಡೆಯಲು ಗಾಂಧಿ ಬಜಾರ್ನಲ್ಲಿ ಬ್ಯಾರಿಕೇಡ್ಗಳನ್ನು ಅಳವಡಿಸಲಾಗಿದೆ. ಗೊಂದಲ ಆಗದಂತೆ ತಡೆಯಲು ಸ್ವಯಂ ಸೇವಕರು ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಎಲ್ಲರಿಗೂ ಕೂಡ ನಮಸ್ಕಾರ. ಏನು ಇವತ್ತಿನಿಂದ ಪ್ರಾರಂಭವಾಗಿ ಮಾರಿ ಜಾತ್ರೆ 24ರಿಂದ 28ನೇ ತಾರೀಕುವರೆಗೂ ಇರುತ್ತೆ. ಈ ಜಾತ್ರೆಗೆ ಬಂದಂತ ಎಲ್ಲ ಭಕ್ತರಿಗೂ ಕೂಡ ಶುಭವಾಗ್ಲಿ, ಒಳ್ಳೇದಾಗ್ಲಿ. ಎಲ್ಲರೂ ಕೂಡ ಅವ್ರ ಇಷ್ಟಾರ್ಥವನ್ನು ಈಡೇರಿಸಿ ತಾಯಿ ಮಾರಿಕಾಂಬಾ ತಾಯಿ ಅಂತ ಹೇಳಕ್ ಇಷ್ಟಪಡ್ತಾ ಬಂದಂತ ಎಲ್ಲರೂ ಕೂಡ ಒಳ್ಳೇದಾಗ್ಬೇಕು. ಅವರ ಮಕ್ಕಳಿಗೆ ಅವ್ರಿಗೆ ಎಲ್ಲರೂ ಕೂಡ ಆರೋಗ್ಯ ಕೊಟ್ಟು ಮಾರಿಕಾಂಬಾ ತಾಯಿ ಕಾಪಾಡ್ಲಿ ಅಂತೇಳಿ ನಿಮ್ಮ ಮುಖಾಂತರ ಬೇಡ್ಕೊಂತೀವಿ. ಪ್ರತಿ ವರ್ಷದಂತೆ ಹೋದ ವರ್ಷನೂ ಕೂಡ ಅಲಂಕಾರ ಅದ್ಭುತವಾಗಿ ಮಾಡಿರ್ತಕ್ಕಂಥದ್ದು. ಅದು ಮಾರಿಕಾಂಬಾ ತಾಯಿ ಅದು ಮಾಡಿಸ್ಕೊಳ್ಳೋದು, ನಾವು ಮಾಡೋದಲ್ಲ, ಅದು ನಮ್ಮ ಸೇವೆ. ಎಲ್ಲರೂ ಕೂಡ ಸಮಿತಿಯ ಸದಸ್ಯರು ಹಾಗೂ ನನ್ನ ಎಲ್ಲ ಮುಖಂಡರು ಕೂಡ ಸೇರಿ ಎಲ್ಲರೂ ಕೂಡ ಇದನ್ನ ಮಾಡಿರ್ತಕ್ಕಂಥದ್ದು. ನಾವು ಕೂಡ ಅದರಲ್ಲಿ ಸೇವಾಕರ್ತರಾಗಿ ಕೆಲಸ ಮಾಡಿದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದನ್ನ ಅಲಂಕಾರ ಮಾಡಿದಾರಲ್ಲ ಅವರು ಕೂಡ ನಾವು ಒಳ್ಳೇದಾಗಬೇಕು ಅಂತೇಳಿ ತಾಯಿಲಿ ಬೇಡ್ಕೊಂತೀವಿ. ಒಂದು ಬ್ರೇಕ್ ಮುಗಿಸಿ ಮಾರಿಕಾಂಬಾ ಜಾತ್ರೆಯ ದೃಶ್ಯಗಳನ್ನು ನೋಡೋಣ ಬನ್ನಿ. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ಶಿವಮೊಗ್ಗ ಕೋಟೆ ಮಾರಿಕಾಂಬಾ ಇಡೀ ಜಿಲ್ಲೆಯಲ್ಲಿ ತುಂಬಾ ಪ್ರಖ್ಯಾತಿ. ಆ ತಾಯಿಯ ಜಾತ್ರೆ ಇದೇ ತಿಂಗಳು 24ರಿಂದ 28 ತನಕ ತುಂಬಾ ವಿಜೃಂಭಣೆಯಿಂದ ನಡೀತಾ ಇದೆ. ಇದಕ್ಕೆ ಅನೇಕ ಚಟುವಟಿಕೆಗಳು ಕೂಡ ಆಗ್ತಾ ಇದೆ. ಟಗರು ಕಾಳಗ, ರಾಷ್ಟ್ರಮಟ್ಟದ ಟಗರು ಕಾಳಗ, ತುಂಬಾ ವ್ಯವಸ್ಥಿತವಾಗಿ ಆಡಳಿತ ಮಂಡಳಿಯವರು ಕೆಲಸ ಮಾಡ್ತಾ ಇದ್ದಾರೆ. ಈ ತಾಯಿಯ ದರ್ಶನವನ್ನ ಪಡೆದು ಪೂಜೆ ಮಾಡಿ ಆಶೀರ್ವಾದವನ್ನ ಪಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಎಲ್ರಿಗೂ ಪ್ರಾರ್ಥನೆ ಮಾಡ್ತೇನೆ. ಆ ತಾಯಿ ಆಶೀರ್ವಾದ ನಿಮ್ಮೆಲ್ರಿಗೂ ಇರ್ಲಿ, ಒಳ್ಳೇದಾಗ್ಲಿ ಅಂತ ಶುಭ ಕೋರ್ತೇನೆ. ನಮಸ್ಕಾರ. ಪುರಾಣ ಪ್ರಸಿದ್ಧವಾದ ಐತಿಹಾಸಿಕವಾದ ಶ್ರೀ ಶಿವಮೊಗ್ಗ ಕೋಟೆ ಮಾರಿಕಾಂಬಾ ಜಾತ್ರಾ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು. ಶಿವಮೊಗ್ಗ ನಗರದಾದ್ಯಂತ ಹಾಗೂ ಶಿವಮೊಗ್ಗ ನಗರದಿಂದ ಹೊರಗಿನಿಂದ ಬರ್ತಾ ಇರುವಂತಹ ಭಕ್ತಾದಿಗಳಿಗೆ ಈ ಒಂದು ಕೋಟೆ ಮಾರಿಕಾಂಬಾ ಜಾತ್ರಾ ಮಹೋತ್ಸವಕ್ಕೆ ತುಂಬು ಹೃದಯದ ಸ್ವಾಗತ ಹಾಗೆ ಶುಭಾಶಯಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸುಮಾರು 5 ದಿನಗಳು ಅತ್ಯಂತ ವಿಜೃಂಭಣೆಯಿಂದ ನಡೆಯುವಂತ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ನಾವೆಲ್ಲರೂ ಅತ್ಯಂತ ಸಂಭ್ರಮದಿಂದ ಪಾಲ್ಗೊಳ್ಳೋಣ. ಈ ಒಂದು ಕೋಟೆ ಮಾರಿಕಾಂಬಾ ತಾಯಿಯ ಕೃಪೆಗೆ ನಾವೆಲ್ಲರೂ ಪಾತ್ರರಾಗೋಣ. ಬನ್ನಿ, ನಾವೆಲ್ಲರೂ ಈ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳೋಣ. ನಮ್ಮ ನಂಜಪ್ಪ ಆಸ್ಪತ್ರೆಯಲ್ಲಿ HPV ವ್ಯಾಕ್ಸಿನ್ ಡ್ರೈವ್ ಸ್ಟಾರ್ಟ್ ಮಾಡಿದೀವಿ. HPV ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ತುಂಬಾನೇ ಸಾಮಾನ್ಯವಾಗಿ ಇರುವಂತಹ ವೈರಸ್. ಈ ಗರ್ಭಕಂಠ, ಯೋನಿ, ಪುರುಷರಲ್ಲಿ ಶಿಶ್ನದ ಕ್ಯಾನ್ಸರ್, ಗುದದ್ವಾರ, ಗಂಟಲು ಕ್ಯಾನ್ಸರ್ಗಳಾಗುವಂತಹ ಚಾನ್ಸಸ್ ಇರುತ್ತೆ. ಒಂದು ವ್ಯಾಕ್ಸಿನ್ ಹಲವಾರು ಕ್ಯಾನ್ಸರ್ಗಳನ್ನ ಪ್ರಿವೆಂಟ್ ಮಾಡಬಹುದು. 9ರಿಂದ 45 ವರ್ಷದೊಳಗಿನ ಮಹಿಳೆಯರು ಹಾಗೂ ಪುರುಷರು ಇದಕ್ಕೆ ಎಲಿಜಿಬಲ್ ಇದ್ದಾರೆ. ಇದರಲ್ಲಿ 2000 HPV ವ್ಯಾಕ್ಸಿನ್ ನಾವು ಡಿಸ್ಕೌಂಟೆಡ್ ಪ್ರೈಸ್ 1500ಕ್ಕೆ ಕೊಡ್ತಾ ಇದ್ದೀವಿ. ತಪ್ಪದೇ ಈ ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ಳಿ. ನಾಡಿನ ಸಮಸ್ತ ಹಿಂದೂ ಬಾಂಧವರಿಗೆ ಕೋಟೆ ಮಾರಿಕಾಂಬಾ ಜಾತ್ರೆಯ ಹಾರ್ದಿಕ ಶುಭಾಶಯಗಳು. ಈ ಬಾರಿ ಫೆಬ್ರವರಿ 24ನೇ ತಾರೀಕಿಂದ 28ನೇ ತಾರೀಕುವರೆಗೂ ಕೋಟೆ ಮಾರಿಕಾಂಬಾ ಜಾತ್ರೆ ವಿಜೃಂಭಣೆಯಿಂದ ನಾವೆಲ್ಲರೂ ಸೇರಿ ಆಚರಣೆ ಮಾಡೋಣ. ಪ್ರತಿಯೊಂದು ಮನೆಯಿಂದನೂ ಕೂಡ ಸಮಸ್ತ ಹಿಂದೂ ಬಾಂಧವರು ಬಂದು ಮಾರಿಕಾಂಬಾ ಆಶೀರ್ವಾದ ಪಡೆದು ನಾಡಿಗೆ ಮತ್ತೆ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಸಂದರ್ಭ ಕೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ಮಾರಿಕಾಂಬಾ ಜಾತ್ರೆಯ ಹಾರ್ದಿಕ ಶುಭಾಶಯಗಳು. Looking for a little joy in every bite?
Dairy Fresh Ice Creams brings you 50 plus natural flavors with no added colors and the real taste of fresh fruits. Made with goodness from the Malenadu region. Dairy Fresh Ice Creams, a little joy for all. ಎಲ್ರಿಗೂ ನಮಸ್ಕಾರ. ಶಿವಮೊಗ್ಗ ನಗರದಲ್ಲಿ ರಾಜ್ಯದಲ್ಲಿಯೇ ಸುಪ್ರಸಿದ್ಧವಾದಂತಹ ಮಾರಿಕಾಂಬಾ ಜಾತ್ರೆ ಇದೇ ಬರುವ 24ನೇ ತಾರೀಕಿನಿಂದ 28ನೇ ತಾರೀಕು ತನಕ ಸಂಪನ್ನಗೊಳ್ಳಲಿದೆ. ರಾಜ್ಯಾದ್ಯಂತ ಈ ನಮ್ಮ ಮಾರಿ ಜಾತ್ರೆಗೆ ಬರ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಬಂದು ಎಲ್ಲ ಕಾರ್ಯಕ್ರಮಗಳಲ್ಲೂ ಪಾಲ್ಗೊಂಡು ದೇವಿಯ ಆಶೀರ್ವಾದವನ್ನ ಪಡಿಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆಯನ್ನ ಮಾಡ್ತೇನೆ. ನಮಸ್ಕಾರ. ನಮಸ್ಕಾರ ಬಂಧುಗಳೇ, ನನ್ನ ಹೆಸರು ಹಾರ್ಮೋನ್ ಅಂತ. ಅಖಿಲ ಕರ್ನಾಟಕ ಡಿ.ಕೆ. ಶಿವಕುಮಾರ್ ಅಭಿಮಾನಿಗಳ ಸಂಘ ಶಿವಮೊಗ್ಗ ಜಿಲ್ಲೆ. ಪ್ರತಿ ವರ್ಷದಂತೆ ಈ ವರ್ಷವೂ ಮಾರಿ ಜಾತ್ರೆ ಹಬ್ಬ ನಡೀತಾ ಇದೆ. ಈ ಒಂದು ಮಾರಿ ಹಬ್ಬದ ದೇವಸ್ಥಾನ 500 ವರ್ಷದ ಇತಿಹಾಸದ ದೇವಸ್ಥಾನ. ಇಡೀ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಪ್ರಸಿದ್ಧಿ ಹೊಂದಿದೆ. ಈ ಒಂದು ಮಾರಿಕಾಂಬಾ ಜಾತ್ರೆಗೆ ನಮ್ಮ ಅಭಿಮಾನಿ ಸಂಘದ ವತಿಯಿಂದ ನಾವು ಶುಭಾಶಯ ಕೋರ್ತಾ ಇದೀವಿ. ಈ ಮಾರಿ ಜಾತ್ರೆ ವಿಶ್ವಕ್ಕೆ ಹೆಸರಾಗಲಿ, ವಿಶ್ವಕ್ಕೆ ಮಾದರಿ ಆಗಲಿ, ಹಾಗೂ ಆ ಸಮಿತಿಯವ್ರಿಗೂ ಕೂಡ ನಾವು ಅಭಿನಂದನೆ ಸಲ್ಲಿಸ್ತಾ ಈ ಒಂದು ಅಭಿನಂದನೆ ಇಡೀ ಜಿಲ್ಲೆಗೆ ಸಲ್ಲಲಿ ಅಂತೇಳಿ ಆ ಮಾರಿಕಾಂಬಕ್ಕೆ ಆಶೀರ್ವಾದ ಪಡೀಲಿ. ಆ ಮಾರಿಕಾಂಬಾ ತಾಯಿಯು ಮಳೆ ಬಳೆ ಎಲ್ಲ ಸಮೃದ್ಧಿಯಿಂದ ತುಂಬಿ ಶಿವಮೊಗ್ಗ ಜಿಲ್ಲೆ ಪ್ರಸಿದ್ಧಿ ಹೊಂದಲಿ ಅಂತ ಕೇಳ್ಕೊಂತದೆ. ಎರಡ್ 2026 ಶಿವಮೊಗ್ಗ ಶ್ರೀ ಕೋಟೆ ಮಾರಿಕಾಂಬೆ, ಐತಿಹಾಸಿಕ ಕೋಟೆ ಶ್ರೀ ಮಾರಿಕಾಂಬೆ ಜಾತ್ರೆಗೆ ಬರ್ತಿರುವಂತ ಎಲ್ಲ ಭಕ್ತಾದಿಗಳಿಗೆ ಆರ್ಥಿಕವಾಗಿ ಸ್ವಾಗತ ಕೋರ್ತಾ ಇದ್ದೀನಿ. ಜೊತೆಯಲ್ಲಿ ನಾವು ಫೆಬ್ರವರಿ 24ರಿಂದ 28ರವರೆಗೂ ನಡೆಯುವಂತ ಕೋಟೆ ಮಾರಿಕಾಂಬಾ ಜಾತ್ರೆಯಲ್ಲಿ ನಮ್ಮ ಶಿವಮೊಗ್ಗ ವಿಧಾನಸಭಾ ಕಾಂಗ್ರೆಸ್ ಅಭ್ಯರ್ಥಿ ಎಚ್.ಸಿ. ಯೋಗೀಶ್ ಅವರ ನೇತೃತ್ವದಲ್ಲಿ ಮಸಾಲ ಮಜ್ಜಿಗೆಯನ್ನು ಕೂಡ 5 ದಿನನೂ ಕೂಡ ಬರುವಂತ ಭಕ್ತಾದಿಗಳಿಗೆ ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೀವಿ. ನಮ್ಮ ಕೋಟೆ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಬರ್ತಿರುವಂತ ಎಲ್ಲಾ ಭಕ್ತಾದಿಗಳಿಗೂ ಕೂಡ ಆತ್ಮೀಯವಾಗಿ ಹೃದಯಪೂರ್ವಕವಾಗಿ ಸ್ವಾಗತ ಕೋರ್ತಾ ಇದ್ದೀವಿ. ಇದೇ 24ರಿಂದ 28ನೇ ತಾರೀಕುವರೆಗೂ ನಮ್ಮ ಶಿವಮೊಗ್ಗದಲ್ಲಿ ದೊಡ್ಡ ಊರಿನ ಹಬ್ಬ ಮಾರಿ ಜಾತ್ರೆ ನಡೀತಾ ಇದೆ. ಈ ಮಾರಿ ಜಾತ್ರೆಯಲ್ಲಿ ಎಲ್ಲರೂ ಕೂಡ ಶಿವಮೊಗ್ಗದ ಎಲ್ಲ ನಾಗರಿಕರು ಜಾತಿ ಮತ ಧರ್ಮವನ್ನ ಬಿಟ್ಟು ಊರಿನ ಹಬ್ಬ ಅಂತ ಮಾಡ್ತಾ ಇದ್ದಾರೆ. ಅವತ್ತು 2 ದಿವಸ ಅಂದ್ರೆ ಮಂಗಳವಾರದ ದಿವಸ ಗಾಂಧಿ ಬಜಾರ್ನಲ್ಲಿ, ಬುಧವಾರದ ದಿವಸ ಕೋಟೆ ಮಾರಿಕಾಂಬಾ ಜಾತ್ರೆಯಲ್ಲಿ ಇವೆರಡು ದಿವಸ ಇರ್ತದೆ. ಈ 2 ದಿವಸಲ್ಲೂ ಕೂಡ ಅದ್ದೂರಿಯಿಂದ ಮಾಡಿ ಶಿವಮೊಗ್ಗದ ನಾಗರಿಕರಿಗೆ ಮಾತ್ರ ಅಲ್ಲ, ಇಡೀ ಎಲ್ಲಾ ಸಮುದಾಯಕ್ಕೂ ಕೂಡ ತಾಯಿ ಆಶೀರ್ವಾದವನ್ನು ಮಾಡಿ ಬೆಳೆ ಜಾಸ್ತಿ ಆಗಿ ಎಲ್ರಿಗೂ ಕೂಡ ಆರ್ಥಿಕ ಸಂಪನ್ಮೂಲಗಳನ್ನು ಜಾಸ್ತಿ ಮಾಡ್ಲಿ ಅಂತೇಳಿ ಕೋರ್ತಾ ಇವತ್ತು ಎಲ್ರಿಗೂ ಕೂಡ ಮಾರಿ ಜಾತ್ರೆಯನ್ನ ಶುಭಾಶಯನ ಹೇಳ್ತೀನಿ. ನಮಸ್ಕಾರ. ಶಿವಮೊಗ್ಗದಲ್ಲಿ ಮಾರಿಕಾಂಬಾ ಜಾತ್ರೆ ನಡೆಯುತ್ತೆ 24ನೇ ತಾರೀಕಿಂದ. ಎಲ್ಲರಿಗೂ ಶುಭ ಹಾರೈಸ್ತೇನೆ. ಇದು ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ತವರಿಗೆ ಬರ್ತಾರೆ, ಬಾಗ್ನ ದೇವ್ರಿಗೆ ಕೊಟ್ಟು ತಮ್ಮ ವೈವಾಹಿಕ ಜೀವನದಲ್ಲಿ ಒಳ್ಳೇದಾಗ್ಲಿ ಅಂತ ಬಯಸ್ತಾರೆ. ಅದೊಂದೇ ಅಲ್ಲ, ಬಾಳೆ ಬೆಳೆ ಚೆನ್ನಾಗಿ ಎಲ್ಲರೂ ಚೆನ್ನಾಗಿ ಬಾಳ್ಬೇಕು ಅಂತ ಒಂದು ಹಾರೈಕೆ. ಹಾಗಾಗಿ 3 ವರ್ಷಕ್ಕೊಂದ್ಸತಿ ಜಾತ್ರೆ ನಡೆಯುತ್ತೆ. ಇದರ ಉದ್ದೇಶ ಇಷ್ಟೇ, ಸರ್ವೇ ಜನ ಸುಖಿನೋ ಭವಂತು. ಆ ದೇವತೆ ಎಲ್ಲರನ್ನು ಕಾಪಾಡಿ ಸುರಕ್ಷಿತವಾಗಿರ್ಬೇಕು ಅಂತ ಹೇಳ್ತಾರೆ. ನಮ್ಮ ಚಾನಲ್ ನೋಡಿ ಬರ್ತೀರಾ? ಜ್ಯೂಸ್ ತೊಳಿ